RCB ವಿನ್ ದ ಮ್ಯಾಚ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿನ್ನೆ ಹೇಳ್ದಿರೋ ಹಾಗೇನೆ ನಮ್ಮ RCB ಭರ್ಜರಿಯಾಗಿ ಜಯ ಸಾಧಿಸಿದ್ವಿ. ಸಣ್ಣ ಅಂತ ಇಂಥ ಒಂದು ಓಪನಿಂಗ್ ಅಲ್ಲ, ಇದು ದೊಡ್ಡ ಓಪನಿಂಗ್ ಅಂತಾನೆ ಹೇಳ್ಬೋದು. IPLಗೆ ತುಂಬಾ ಧ್ವಂಸ ಮಾಡಿಬಿಟ್ರು. SRH ದವ್ರು ಯಾವನೋ ಡೈಲಾಗ್ ಹೊಡ್ತಿದ್ರು ನೋಡಿ ನಮ್ಗೆಲ್ರಿಗೂ. ನಾವು 300 ಹೊಡಿತೀವಿ, ನಿಮ್ಮ ಮನೆಗೆ ಬಂದು 250 ಹೊಡಿತೀವಿ, ಹಂಗೆ ಹೊಡಿತೀವಿ ಹಿಂಗೆ ಹೊಡಿತೀವಿ ಅನ್ನೋರಿಗೆ ಹೆಂಗೆ ಮಾಡಿದ್ರಿ ಇವತ್ತು ನಮ್ಮ RCB. ಇವತ್ತಿನ ಮ್ಯಾಚಲ್ಲಿ ಒಂದು ಸೈಡ್ ನೋಡಿ 15 ಓವರಿಗೆ ಚೇಂಜ್ ಮಾಡಿಬಿಟ್ಟು ಹೈದರಾಬಾದ್ನ ಈಸಿಯಾಗಿ ನೀವು ಬಂದಿದ್ರಪ್ಪ ನಿಮ್ಮ ಮನೆಗೆ ಟಿಕೆಟ್ ಹೋಗಿ ತಗೊಂಡು ಅದೇ ಟಿಕೆಟಿಂದ ರಿಟರ್ನ್ ಹೋಗಿರೋ ಥರ ಪೈಸಾ ವಸೂಲಿ ಮಾಡೋ ಥರ ಬ್ಯಾಟಿಂಗ್ ಮಾಡಿದ್ರು ನೋಡಿ ಇವತ್ತಿನ RCB. ಇಂಥ ಮ್ಯಾಚ್ ಅಂತಂದರೆ ಇಂಥ ಮ್ಯಾಚ್ಗಳೇ ನಡಿಬೇಕು ಒಂದು IPLಗೆ ಕಳೆ ಬರೋಕ್ಕೆ. ಅಕಸ್ಮಾತ್ ನಮ್ಮ RCB ಬ್ರ್ಯಾಂಡ್ ಒಂದು ಗಟ್ಟಿಪಡಿಸೋದಕ್ಕೆ ಇಂಥ ಮ್ಯಾಚ್ಗಳೇ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಇವಾಗ ಮ್ಯಾಚ್ನ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋದರೆ RCB ಇವತ್ತು ಓಪನಿಂಗ್ ಮ್ಯಾಚ್ ಇತ್ತಲ್ವ RCB ಮತ್ತು SRH ಮೇಲೆ. RCB ತಂಡ ಫಸ್ಟ್ ಇದು ಟಾಸ್ನ ಗೆದ್ಬಿಟ್ಟು ನಾಯಕ ರಜತ್ ಪಾಟಿದಾರ್ ಅವರು ನಾನು ಫಸ್ಟ್ ಬೌಲಿಂಗ್ನ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಅನ್ಕೊಂಡಿರೋ ಹಾಗೆ ನಂಬರ್ 3 ಸ್ವಲ್ಪ ಪ್ರಾಬ್ಲಮ್ ಅಲ್ಲಿಲ್ಲೇ ಇತ್ತು. ದೇವದತ್ ಪಡಿಕಲ್ಲೇ ನಾವು ಆಡಿಸ್ತೀವಿ ಅಂತ ಹೇಳಿದ್ರು. ಇದು ಇನ್ನೊಂದು ಬೌಲಿಂಗ್ ಅಟ್ಯಾಕಲ್ಲಿ ಜೇಕಬ್ ಡಫಿ ಅವರು ಬಂದಿದ್ರು. ಅದಾದಮೇಲೆ ಇನ್ನೊಬ್ಬ ಯಂಗ್ ಮೀಡಿಯಂ ಪೇಸರ್ ಮಧ್ಯಪ್ರದೇಶದಿಂದ ಬರ್ತಕ್ಕಂಥ ಒಬ್ಬ ವೇಗದ ಬೌಲರ್ ಅಭಿನಂದನ್ ಸಿಂಗ್ ಅಂತೇಳಿ ಅವ್ರನ್ನ ಆಡಿಸಿದ್ರು. ಇನ್ನು SRH ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಅವರು ಓಪನರ್ಸ್ ಅವ್ರು ನಂಬರ್ 3 ಅವ್ರು ಏನು ಓಪ್ ಕೊಟ್ಟಿದ್ರಲ್ಲ 300 ಹೊಡಿತೀವಿ ಆ ಥರ ಈ ಥರ ಅಂದ್ಬಿಟ್ಟು ನಮ್ಮ ಪವರ್ ಪ್ಲೇನೇ ಧ್ವಂಸ ಮಾಡಿಬಿಟ್ರು. ಒಂದು ಸೈಡ್ ಜೇಕಬ್ ಡಫಿ ಮಸ್ತ್ ಬೌಲರ್ ನೋಡು. ಜೋಸ್ ಹೇಜಲ್ವುಡ್ಗೆ ಫುಲ್ಲು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಬೌಲರ್ ನೋಡ್ವಿ. ಸೀದಾ ಏನು ವಿಕೆಟ್ ಹಾಕಿ ಕ್ರಾಂಪ್ ಮಾಡಿಬಿಟ್ಟ. 2 ಓವರ್ ಫುಲ್ಲು ಕಟ್ಟಾಕಿ 3ನೇ ಓವರ್ ಕಲಾಸ್. ಅವನು ಇಶಾನ್ ಕಿಶನ್ ಆಗಿರ್ಬೋದು, ಟ್ರಾವಿಸ್ ಹೆಡ್ ಸೀದಾ ಹೆಂಗೆ ಬಂದಿದ್ರು ಹಂಗೆ ಹೋಗ್ಬಿಟ್ರು. ಇವ್ರು SRH ಫ್ಯಾನ್ಗಳು ನಮ್ಮ ಹೆಡ್ಡು ಹಂಗೆ ಹೊಡಿತಾನೆ. ಹೆಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಹೆಡ್ ಎಲ್ಲ ನಾನು ಕಾಣವಲ್ಲ ಇವಾಗ. ನನಗೆ RCB ಫೇವ್ರೇಟ್ ಟೀಮ್, ನಾನು ಹಂಗೆ ಹೊಡಿತೀನಿ ಹಿಂಗೆ ಹೊಡಿತೀನಿ ಅಂತಂದು 11 ರನ್ನಿಗೆ ಆಗಿ ದೊಬ್ಬಿ ಬಿಟ್ರು. ಅಭಿಷೇಕ್ ಶರ್ಮಾ ಒಂದು 7 ರನ್ ಸ್ಟ್ರಗಲ್ ಮಾಡಿ ಔಟ್ ಆದ. ಅದಾದಮೇಲೆ ಅವ್ರ ತಂಡದ ಕ್ಯಾಪ್ಟನ್ ಇಶಾನ್ ಕಿಶನ್ ಸ್ವಲ್ಪ ನಿಂತರು. ಇಶಾನ್ ಕಿಶನ್ ಮತ್ತೆ ಕ್ಲಾಸನ್ನು ನಿಂತ್ಗೆ ಸ್ವಲ್ಪ ಜಗ್ಗಿ ಹೊತ್ತು ಪಾರ್ಟ್ನರ್ಶಿಪ್ ತಗೊಂಡು ಹೋದ್ರು. ಇಶಾನ್ ಕಿಶನ್ ಸ್ವಲ್ಪ ಚೆನ್ನಾಗಿ ಆಡಿದ. ಅಪೋನೆಂಟ್ಸ್ ಆದ್ರೂ ನಾವು ಸ್ವಲ್ಪ ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಇಶಾನ್ ಕಿಶನ್ ಬ್ಯಾಟಿಂಗ್ಗೆ ಒಂದು 80 ರನ್ ಏನು ಹೊಡೆದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇನ್ನಿಂಗ್ಸ್ ಕೊಟ್ಟಿದ. ಮತ್ತು ಇವನು ಆಂಡ್ರಿಸ್ ಕ್ಲಾಸನ್ ಕೂಡ ಸ್ವಲ್ಪ ಚೆನ್ನಾಗಿ ಆಡ್ದ. ಬಟ್ ಅದು ಎಲ್ಲದಕ್ಕಿಂತ ಇವತ್ತಿನ ಮ್ಯಾಚಲ್ಲಿ ಹೈಲೈಟ್ ಏನಂದ್ರೆ ಕ್ಲಾಸನ್ ಕ್ಯಾಚ್ ಹಿಡಿತಾನ. ಇವರು ಫಿಲ್ ಸಾಲ್ಟ್ ಅವರು ಉಪ್ಪು ಹಾಕ್ಕೊಂಡು ಎಲ್ಲರಿಗೂ ಉಪ್ಪು ತಿನ್ನಿಸ್ಬಿಟ್ಟಾರೆ ನೋಡಿ. ಗಾಯದಾಗ ಉಪ್ಪು ಹಾಕಿ ತಿಕ್ಕಿ ಕ್ಯಾಚ್ ಹಿಡಿದು. ಇವತ್ತು ಮಾತ್ರ 3 ಕ್ಯಾಚಲ್ಲಿ 2 ಕ್ಯಾಚ್ ಏನು ಕ್ಯಾಚ್ ಅವು. ಇಶಾನ್ ಕಿಶನ್ ಕ್ಯಾಚು ಮತ್ತು ಇವೊಂದು ಆಂಡ್ರಿಸ್ ಕ್ಲಾಸನ್ ಕ್ಯಾಚ್ ಅಂದರೆ ಹೈಲೈಟು. ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಆಗ್ಬೋದು ನೋಡೋದು. ಅವನು ಕ್ಯಾಚ್ ಹಿಡಿದು ಭಾರಿ ಕಳಿಸಿದ. ನಮ್ಮ ಬೌಲಿಂಗಲ್ಲಿ ಭಾರಿ ಕ್ಲಿಕ್ ಆದ್ರು. ಅವ್ರ ಬ್ಯಾಟಿಂಗ್ ನೋಡೋದಕ್ಕಂದ್ರೆ ಕ್ಲಾಸನ್ ಒಂದು 40-30+ ಹೊಡೆದ. ಅಭಿಷೇಕ್ ಶರ್ಮಾ ಏನು ಫೇಲ್ ಆದ. ಇಶಾನ್ ಕಿಶನ್ 80 ಹೊಡೆದು ಲಾಸ್ಟಿಗೆ ಅನಿಕೇತ್ ವರ್ಮಾ. ಅದು ಇನ್ನೊಂದು ಇನ್ಸಿಡೆಂಟ್ ನೋಡಿದ್ರೆ ನೀವು ನಮ್ಮ ಬಾಸ್ ವಿರಾಟ್ ಕೊಹ್ಲಿ ಅನಿಕೇತ್ ವರ್ಮಾ 26 ಆಗಿದ್ದ ಒಂದು ಕ್ಯಾಚ್ ಬಿಟ್ಟು ಜೀವದಾನ ಕೊಟ್ಟ. ಅವನು ಆ ಜೀವದಾನ ಯೂಸ್ ಮಾಡಿಕೊಂಡು 43-44 ಅಷ್ಟು ಸಮಥಿಂಗ್ ಹೊಡೆದ್ಗೇಸಿ ಅವರು ಎಂಡ್ ಆಫ್ ದ ಡೇ 20 ಓವರಲ್ಲಿ ಎಷ್ಟು ಅಂದರೆ 202 ರನ್ ಹೊಡೆದ್ಗೇಸಿ 9 ವಿಕೆಟ್ ಕಳ್ಕೊಂಡ್ಬಿಟ್ರು. ನಮ್ಮ RCB ಕಡೆ ಡೆಬ್ಯೂಟೆಂಟ್ ಮಾಡಿ ಫುಲ್ ಇಂಪ್ರೆಸ್ ಮಾಡಿದ ಜೇಕಬ್ ಡಫಿ 3 ವಿಕೆಟ್ ತಗೊಂಡು 22 ರನ್ ಸಮಥಿಂಗ್ ಕೊಟ್ಟುಗೇಸಿ 4 ಓವರಲ್ಲಿ 3 ವಿಕೆಟ್ ತಗೊಂಡು ಮಿಂಚಿದ್ರೆ. ಈ ಕಡೆ ನಮ್ಮ ಮಾಮ CSK ಮಾಮ, ನಿಮ್ಗೆ ನೆನಪಿರುತ್ತೆ CSK ಮಾಮ ಯಾರಂದ್ರೆ ನಿಮ್ಗೆ ಗೊತ್ತಾದ, ಹೆಸರು ಹೇಳೋದು ಬೇಡ. CSK ಮಾಮ 3 ವಿಕೆಟ್ ತಗೊಂಡು 50 ರನ್ ಹೊಡಿಸ್ಕೊಂಡ. ಮತ್ತು ಭುವಿ ಮತ್ತು ಡೆಬ್ಯೂಟೆಂಟ್ ಅಭಿನಂದನ್ ಮನುಷ್ಯಗೊಂದೊಂದು ವಿಕೆಟ್ ಹಾಕ್ಕೊಂಡು ಮ್ಯಾಚ್ನ ಮುಗಿಸಿದ್ರು. ಅದಾದಮೇಲೆ ಸೆಕೆಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಆಗ್ಯದ. ನಾವು ಒಂದು ಓವರ್ ನೋಡಿನಿ, ನಾನು ನೀರು ಕುಡಿಯೋಕೆ ಹೋಗಿ ಬರೋ ಪಡಿಗೆ ಇದು ಸಾಲ್ಟ್ ಔಟು. ಒಂದು ಓವರ್ 2 ಬೌಂಡ್ರಿ ಹೊಡೆದು ಸೆಕೆಂಡ್ ಓವರ್ಗೆ ಔಟ್ ಆದ. ಏನಾಯ್ತು ಇದು ನಮ್ಮ ಸಾಲ್ಟ್ ಔಟ್ ಆದ್ಮೇಲೆ ಅಂತ ನಾವು ಅನ್ಕೊಂಡ್ರೆ ಕಲಾಸ್ ನಮ್ಮ ಹುಡುಗ ಕನ್ನಡಿಗ ದೇವದತ್ ಪಡಿಕಲ್ಲು ಬಂದಗೆ ಸೀದಾ ಸ್ಟಾರ್ಟೇ ಮಾಡಿಬಿಟ್ಟ. ನನಗೆ ಇಗ್ನೋರ್ ಮಾಡಿ ವೆಂಕಟೇಶ್ ಅಯ್ಯರ್ಗೆ ಆಡಿಸೋ ಥರ ಸಿಚುವೇಶನ್ ಬರ್ತದೇನು ಅಂತಂದು ಸಿಟ್ಟಿನಾಗಿದ್ದಂಗೆ ನೋಡಿ. ಇವತ್ತು ದೇವದತ್ ಪಡಿಕಲ್ಲ 3 ಕ್ಯಾಚ್ ಹಿಡಿದಿದ್ದ. ಬಂದಗೆ ಫೀಲ್ಡಿಂಗಲ್ಲಿ ಅದೇ ಎನರ್ಜಿ ತಗೊಂಡ್ಬಂದು ರಪ್ಪ ಈ ಕಡೆ ವಿರಾಟ್ ಕೊಹ್ಲಿ, ಈ ಕಡೆ ಇವರು ಪಡಿಕಲ್ ಹೊಡೆಕಾಲ್ಕ SRH ಬೌಲರ್ಗಳು ಕಲಾಸೆ ಆಗಿಬಿಟ್ಟಿದ್ರು. ಫುಲ್ಲು ಧ್ವಂಸ ಮಾಡಿ ಲಾಸ್ಟಿಗೆ 61 ರನ್ ಹೊಡೆದೋದ ನೋಡು. ಬಡ 23 ಬಾಲ 22 ಬಾಲಲ್ಲಿ 61 ರನ್ ಹೊಡೆದು ಧ್ವಂಸ ಮಾಡಿ ಔಟ್ ಆದಾಗ ಮತ್ತೆ ನಮ್ಮ ಕ್ಯಾಪ್ಟನ್ ಬಂದ ರಜತ್ ಪಡಿದಾರೆ. ಕೂದಲ ಬಿಟ್ಕೊಂಡ್ಬಂದ ಈ ಸಲ ಫುಲ್ಲು ಹೊಡಿತೀನಿ ಅಂತಂದು ಕೂದಲ ಬಿಟ್ಕೊಂಡ್ಬಂದು ರಪ್ಪ 12 ಬಾಲಲ್ಲಿ 13 ಬಾಲಲ್ಲಿ 30 ರನ್ ಹೊಡೆದ್ಗೆ ಔಟ್ ಆದ್ರು. ಈ ಕಡೆ ವಿರಾಟ್ ಕೊಹ್ಲಿ ನಮ್ಮ ಬಾಸು ಸ್ಟ್ಯಾಂಡ್ ನಿಂತ್ಕೊಂಡು ಒಂದು ಶಾಟ್ ಹೊಡೆದ ನೋಡಿ. ಸೀದಾ ಹಿಂಗೆ ಹೊಡೆದ ಆ ಶಾಟೇ ಸಾಕಿ ಇವತ್ತು ಏಟರ್ಸ್ಗಳಿಗೆ. ಅದೊಂದು ಶಾಟ್ ತೋರಿಸ್ಬೇಕು ಅಷ್ಟೇ, ಏನಿಲ್ಲ. ಇಲ್ಲ ಬ್ಯಾಕ್ಗ್ರೌಂಡಾಗ ಬರ್ತದೆ ನೋಡ್ರಿ ಆ ಶಾಟ್ ನೋಡ್ರಿ ಇನ್ನೊಂದು ಟೈಮ್. ಆ ಒಂದು ಶಾಟ್ ಸಾಕಿ ಮಾಡ್ರಿ ಎಲ್ಲರೂ. ಇವ್ರು ಮಾತಾಡ್ತಾರೆ, ಒಂದು ಶಾಟ್ ಹಂಗೇನೆ ಆನ್ಸರ್ ಕೊಟ್ಟರು ನೋಡಿ.
ವಿರಾಟ್ ಕೊಹ್ಲಿ ನಿಂತ್ಗೆಸಿ ಧ್ವಂಸ ಮಾಡಿ ಲಾಸ್ಟ್ ಕೊನೆ ತಾನು ನಿಂತ್ಗೆಸಿ ಲಾಸ್ಟ್ ವಿನ್ನಿಂಗ್ ಶಾಟ್ ಹೊಡೆದು ವಿರಾಟ್ ಕೊಹ್ಲಿ ಗೆಲ್ಸಿದ. ಅದಾದ್ಮೇಲೆ ಒಂದು ಸಣ್ಣ ಕ್ಯಾಮಿಯೋ ಬಂತು, ಜಿತೇಶ್ ಶರ್ಮಾ ಹಿಂಗೆ ಬರಾಣಿಂಗ್ ಹೊಡೆತೀನಿ ಅಂತ ಹೇಳಿ ಫಸ್ಟ್ ಬಾಲ್ ಔಟ್ ಆದ. ಅದನ್ನ ಏನೋ ಕಮ್ ಬ್ಯಾಕ್ ಅನ್ಕೊಂಡ್ವಿ, ಏನು ಕಮ್ ಬ್ಯಾಕ್ ಇರಲಿಲ್ಲ, ಎಲ್ಲ ಧ್ವಂಸ ಮಾಡಿಬಿಟ್ಟಿದ್ರು. ಅವಾಗೆ ಅವರು 10 ಓವರ್ಗೆ ಹೊಡೆದಿದ್ರು 130 140 ಎಲ್ಲ ಒಂದು ಸೈಡ್ ಮ್ಯಾಚ್ ಆಗಿತ್ತು. ಮೆಲ್ಲಗೆ ಬಂದ್ಗೆಸಿ ಒಂದು ಟೀಮ್ ಡೇವಿಡ್ ಒಂದು 16 ರನ್ನೇ ನೋಡ್ದ. ನನಗೆ ಬರ್ತಾ ಜಲ್ದಿ ಮುಗಿಸ್ಬೇಕಂತ ಅರ್ಜೆಂಟ್ ಇತ್ತು. ವಿರಾಟ್ ಕೊಹ್ಲಿಗೆ ಏನಾಗ ಅನುಷ್ಕಾ ಶರ್ಮಾ ಬಂದಿಲ್ಲಲ್ಲ ಇವಾಗ ಸ್ಟ್ಯಾಂಡಾಗ, ಹೋಗಿ ಮಾತಾಡ್ಬೇಕು ಅನ್ಕೊಂಡು ಜಲ್ದಿ ಬಡ ಹೊಡೆದ್ಗೆ 15 ಪಾಯಿಂಟ್ 3-4 ಓವರಲ್ಲಿ 200 ರನ್ನ ಹೊಡೆದು ಧ್ವಂಸ ಮಾಡಿಬಿಟ್ರು ನೋಡು. ಫಸ್ಟ್ ಬ್ಯಾಟಿಂಗ್ ಏನಾದ್ರು ಸಿಕ್ಕಿದ್ರೆ ನಾನು ಹೇಳ್ತೀನಿ ನೋಡು, RCB ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರೆ ಅವ್ರೇನು ಸ್ಟೇಟ್ಮೆಂಟ್ ಕೊಡ್ತಾರೋ 250 350 ಇವತ್ತು ಕನ್ಫರ್ಮ್ ಹೊಡೆದಿದ್ರು ನೋಡು RCB ಅವ್ರಿಗೆ. 250 ರನ್ ಫಿಕ್ಸ್ ಹೊಡೆದಿದ್ದ ವಿರಾಟ್ ಕೊಹ್ಲಿ. ಎಲ್ಲರೂ ನಿಂತಿಗೆ ಇನ್ನು ಸಾಲ್ಟ್ ನಿಂತಿರ್ಲಿಲ್ಲ ಇವತ್ತು. ಸಾಲ್ಟ್ ನಿಂತಿದ್ರಿಗಿನೇ 12 ಓವರ್ಗೆ ಮ್ಯಾಚ್ ಮುಗಿಯೋದು. ಅಷ್ಟು ಧ್ವಂಸ ಮಾಡೋ ಬ್ಯಾಟಿಂಗ್ ನಮ್ದು RCBದು. ಅದೇ 200 ರನ್ ಅಂದ್ರೆ ದೊಡ್ಡ ಟಾರ್ಗೆಟ್, ಅದೇನು ಸಣ್ಣ ಟಾರ್ಗೆಟ್ ಅಲ್ಲ. ಅವ್ರ ಬಾಲಿಂಗ್ ವೀಕ್ ಇತ್ತು. 200 ರನ್ 16 ಓವರ್ ಒಳಗಡೆನೆ ಮುಗಿಸಿದ್ರು. ವಿರಾಟ್ ಕೊಹ್ಲಿ ನಮ್ಮ ಕಡೆ ಹೈಯೆಸ್ಟ್ ರನ್ ಹೊಡೆದು 69 ರನ್ ಹೊಡೆದು ನಾಟ್ ಔಟ್ ಇದ್ರೆ, 16 ರನ್ ಹೊಡೆದು ಟೀಮ್ ಡೇವಿಡ್ ನಾಟ್ ಔಟ್ ಇದ್ದ. ಒಂದು 61 ರನ್ನ ಒಂದು ದೊಡ್ಡ ಕ್ಯಾಮಿಯೋ ಪಡಿಕಲಿಂದ ಬಂತು, ಮತ್ತು 30+ ರನ್ ನಮ್ಮ ಕ್ಯಾಪ್ಟನಿಂದ ಬಂತು. ಆ ಕಡೆ ನೋಡಿದ್ರೆ ಅವ್ರೇನೋ ಪೇನ್ ಅಂತಂದು ಅವ್ರ ಹೆಸರಿದ್ರು, ಆತ ನೋಡಿದ್ರೆ ಪೇನ್ ತರನೇ ಕಾಣ್ತಾನೆ ಬೌಲರ್. ಆ ಬೌಲರ್ 2 ವಿಕೆಟ್ ಹಾಕೊಂಡು ನಿಲ್ಸಿದ್ರೆ 15 ಓವರ್ಗೆ ಒಳಗಡೆ ಮ್ಯಾಚ್ ಮುಗಿಸ್ಬಿಟ್ಟು ನಮ್ಮ RCB ಟಾಪ್ ಇರೋದು ಟಾಪ್ಗೆ ಬಂತು. ಬಟ್ ಈ ಒಂದು ಮ್ಯಾಚ್ ಮುಖಾಂತರ ಎಲ್ಲ ಟೀಮ್ಗಳಿಗೆ RCB ಏನು ಸ್ಟೇಟ್ಮೆಂಟ್ ಮಾಡೋಕ್ಕಾಗ್ತದೆ ಅಂದರೆ, ನಾವು ಈ ಸಲ ಆಡಕ್ಕೆ ಬಂದಿಲ್ಲ, ನಾವು ಆಡಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಡ್ತಿದ್ದಾರೆ. ನಾವು ಡಿಫೆಂಡಿಂಗ್ ಚಾಂಪಿಯನ್ನ ಡಿಫೆಂಡ್ ಮಾಡೋಕ್ಕೆ ಬಂದಿಲ್ಲ, ನಾವು ಈ ಸಲ ಇನ್ನೊಂದು ಕಪ್ ತಗೊಂಡು ಹೋಗೋಕ್ಕೆ ನಾವು ಬಂದೀವಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಇತ್ತು ಈ ಒಂದು ಮ್ಯಾಚಲ್ಲಿ. ಅಷ್ಟೇ, ಏನು ಪ್ಯೂವರ್ ಮ್ಯಾಚ್ ನೋಡಿ, ಇದು ಮಾತ್ರ ಫುಲ್ಲು ಗೂಸ್ ಬಾಂಬ್ಸ್ ಮ್ಯಾಚ್ ಇದು. ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದರೆ ಫಸ್ಟ್ ಬ್ಯಾಟಿಂಗ್ ತಗೋಬೇಕು ಅನ್ಸುತ್ತೆ ನನಗೆ ಒಂದೊಂದು ಟೈಮಲ್ಲಿ. ಸುಮ್ಮನೆ ಟಾಸ್ ಗೆದ್ದನ್ನು ಬೌಲಿಂಗ್ ಅಂದ್ಬಿಟ್ಟು ಆಯ್ತು ನೋಡಿ ಈ ಬಾಡ್ರಿ ಏನು ದೊಡ್ಡ ಮಾತಾಡ್ತಾರೆ ನಮ್ಮ ಬೌಲಿಂಗ್ ಅಟ್ಯಾಕಲ್ಲಿ, ಅವಾಗ ನಿಂದ್ರಂಗಿಲ್ಲ ಅಂತ ಗೊತ್ತಿತ್ತು ಬಿಡ್ರಿ. ಬಟ್ ಕ್ಯಾಚಿಂಗ್ ಮಸ್ತ್ ಇತ್ತು RCBದು. ಏನು ಕ್ಯಾಚಿಂಗ್, ಅವ್ನು ಸಾಲ್ಟ್ ಹಿಡಿತಾನ, ಪಡಿಕಲ್ 3 ಹಿಡಿತಾನೆ. ಮನ್ಸಾಗ ಅವ್ರು ಇಬ್ಬರು ಶೇರ್ ಮಾಡ್ಕೊಂಡ್ಬಿಟ್ರೆ ಗ್ರೌಂಡಾಗ. ಪಡಿಕಲ್ 7 ಓವರ್ಗೆ ಬಂದಾನೆ, ಅಂದ್ರೂ 3 ಕ್ಯಾಚ್ ಹಿಡಿದ, ಅವನು 3 ಕ್ಯಾಚ್, ನಿನಗ ಅಂತೇಳಿ ಇಬ್ಬರೇ ಕ್ಯಾಚ್ಗಳು ಹಿಡಿಯಕೈತಾರೆ ಕಲ್ಲೇ ಬಿದ್ದು. ಮಸ್ತ್ ಮ್ಯಾಚ್ ಮಾತ್ರ ಮಸ್ತ್ ಇತ್ತು ನೋಡ್ರಿ. ಈ ಸ್ಟೇಟ್ಮೆಂಟ್ ಇನ್ನು 5ನೇ ತಾರೀಕು ಸಿಕ್ತು, ಇನ್ನು ವೇಟ್ ಮಾಡ್ರಿ ನೀವು. ನಾವು ಅಜಲ್ವುಡ್ ಅಂತ ತಗೊಂಬಂದು ಇನ್ನು ಅಜಲ್ವುಡ್ಡಿಲ್ಲಿ ಇವತ್ತು ಇನ್ನೂ ಇಷ್ಟು ಒಂದು ಸೈಡ್ ಮಾಡೀವಿ. ಕಾಕನವರೇ, ಕಾಕನ ಮಕ್ಕಳೇ, ನಿಮಗೆ ಬರ್ತೀವಿ ನೋಡಿ. ನೆಕ್ಸ್ಟ್ ಮ್ಯಾಚ್ ನಾವು ನಿಮ್ಮ ಜೊತೆನೇ 5ನೇ ತಾರೀಕಿಗೆ ಬರ್ತೀವಿ. ಮತ್ತೆ ಇಲ್ಲಿಗೆ ನಮ್ಮ ಅಜಲ್ವುಡ್ಡನ್ನು ತಗೊಂಬಂದು ನಿಮ್ಗೆ ಹೆಂಗೆ ಹುಚ್ಚು ವಹಿಸ್ತೀವಿ ಅವತ್ತು ನೋಡ್ರಿ ನೀವು. ಇಷ್ಟೇ ಇವತ್ತಿನ ಮ್ಯಾಚ್ ಅಂತಂದರೆ ಫುಲ್ಲು ಚೆನ್ನಾಗಿತ್ತು. ನಾನು ಮೊದಲೇ ಪ್ರೆಡಿಕ್ಟ್ ಮಾಡಿದ್ನಲ್ಲ ನಿನ್ನೆ 70% RCB ಗೆಲ್ತಂತ. ಇವತ್ತು ಹಂಗೆ ರೀತಿ ಗೆಲ್ತು. SRHದವ್ರಿಗೆ ಏನು ತೋರಿಸ್ಬೇಕಿತ್ತು, ನಾವು ಶೇಡ್ 2 ಮ್ಯಾಚಲ್ಲಿ ಗೆದ್ದಿದ್ರಲ್ಲ, ಲಾಸ್ಟ್ ಟೈಮ್ ಗೆದ್ದಿದ್ರಲ್ಲ, ಆ ಶೇಡನ್ನು ತೀರಿಸ್ಕೊಂಡ್ವಿ. ಟೇಬಲಲ್ಲಿ ಪಾಯಿಂಟ್ಸ್ ಟೇಬಲ್ ಆದ್ವಿ ನೋಡಿ. ಇಷ್ಟೇ ಇವತ್ತು ಒಂದು ವಿಡಿಯೋನ. ಎಲ್ಲರೂ ಹೋಗ್ಬಾರ್ದು ತಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಎಲ್ಲ ಸುಮ್ಮನೆ ನೋಡ್ಕೊಂಡು ಹಂಗೆ ಹೊಂಟ್ರಿ ಅಲ್ಲ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ನಮಗೂ ಇನ್ನೂ ಹೊಸ ಯೂಟ್ಯೂಬರ್ ಬೆಳೀತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ. ನಾನು ದಿನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಇಲ್ಲಿವರೆಗೂ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ಮ್ಯಾಚ್ ಮತ್ತೆ ಸಿಗಮ್ರಿ. 5ನೇ ತಾರೀಕು ಬರ್ತೀನಿ, ನಾನು ಎಲ್ಲಿಗೆ ಹೋಗಲ್ಲ. ಎಲ್ಲರೂ ನೋಡಮ್ರಿ. CSK 100 ಮತ್ತೆ ಇಷ್ಟು ಹೇಳ್ತಾ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು.